ನ್ಯೂಸ್ ಕನ್ನಡದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇದು 8 PM ಬುಲೆಟಿನ್. ನಾನು ಪ್ರತೀಕ್ ರೈ PN. ಇದೀಗ ಮುಖ್ಯಾಂಶಗಳು. ಮಂಗಳೂರು ನಗರದ ಕೇಂದ್ರ ಮೈದಾನ ಕೇಂದ್ರ ಮೈದಾನದಲ್ಲಿ 68ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಣೆ ನಡೆಯಿತು. ಧ್ವಜಾರೋಹಣದ ಮೂಲಕ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಚಾಲನೆಯನ್ನು ನೀಡಿದರು. ವಿಧಾನಸಭೆಯ ಸಭಾಧ್ಯಕ್ಷ UT ಖಾದರ್, ಸಂಸದ ನಳಿನ್ ಕುಮಾರ್ ಕಟೀಲ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್, ಕನ್ನಡ ಶಾಲೆಗಳ ಗುಣಮಟ್ಟ ಹೆಚ್ಚಿಸಲು ಅನೇಕ ಯೋಜನೆ ಜಾರಿಗೆ ತರಲಾಗುತ್ತಿದ್ದು, ಸರ್ಕಾರಿ ಶಾಲೆಗಳಲ್ಲಿ ಖಾಯಂ ಶಿಕ್ಷಕರ ನೇಮಕಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಿಗೆ ನೇಮಕಾತಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ 46 ಮಹನೀಯರಿಗೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ 17 ಸಂಘ ಸಂಸ್ಥೆಗಳಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರೇ, ಎಲ್ಲ ಜನಪ್ರತಿನಿಧಿಗಳೇ ಹಾಗೂ ಇವತ್ತಿನ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸನ್ಮಾನಿತರೇ, ಅಧಿಕಾರಿಗಳೇ ಮತ್ತು ಜಿಲ್ಲೆಯ ಸಾರ್ವಜನಿಕ ಬಂಧುಗಳೇ, ವಿದ್ಯಾರ್ಥಿಗಳೇ ಹಾಗೂ ಮಾಧ್ಯಮ ಸ್ನೇಹಿತರೆ, ಇಂದಿನ ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಮ್ಮ ನಾಡಿನ ಭಾಷೆ, ಕಲೆ, ಸಂಸ್ಕೃತಿ ಹಾಗೂ ಪರಂಪರೆಗಳನ್ನು ನೆನೆದು ಅವುಗಳನ್ನು ಪ್ರಾಮಾಣಿಕವಾಗಿ ಜಾರಿಗೆ ತರುವುದರ ಮೂಲಕ ಅವುಗಳನ್ನು ಅಭಿವೃದ್ಧಿಗೊಳಿಸುವ ಮಹತ್ವದ ದಿನ ಹಾಗೂ ಇದರ ಉಳಿವಿಗಾಗಿ ನಾವೆಲ್ಲರೂ ದೀಕ್ಷೆ ತೊಡುವ ದಿನ ಇದಾಗಿದೆ ಎಂದು ಭಾವಿಸುತ್ತೇನೆ. 1956 ನವೆಂಬರ್ 1ರಂದು ಮೈಸೂರು ರಾಜ್ಯ ಉದಯವಾಯಿತು. 1973 ನವೆಂಬರ್ 1ರಂದು ಆಗಿನ ಮುಖ್ಯಮಂತ್ರಿ ಸನ್ಮಾನ್ಯ ದೇವರಾಜ್ ಅರಸ್ ರವರ ಅವಧಿಯಲ್ಲಿ ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ಕನ್ನಡ ರಾಜ್ಯದ ಸ್ಥಾಪನೆಗೆ ಹಾಗೂ ಕರ್ನಾಟಕದ ಸರ್ವತೋಮುಖ ಬೆಳವಣಿಗೆಗೆ ಅನೇಕರು ಶ್ರಮಿಸಿದ್ದು, ಅವರೆಲ್ಲರನ್ನೂ ಇಂದಿನ ನಾಡ ಉತ್ಸವದಲ್ಲಿ ಗೌರವಪೂರ್ವಕವಾಗಿ ಸ್ಮರಿಸುವುದು ನಮ್ಮ ಕರ್ತವ್ಯ. ಹಲವಾರು ವರ್ಷಗಳ ಹೋರಾಟದ ಫಲವಾಗಿ ಕನ್ನಡಿಗರಿಗೆಲ್ಲ ಒಟ್ಟಾಗಿ ವಿಶಾಲ ಕರ್ನಾಟಕದಲ್ಲಿ ನಮ್ಮ ಸಂಸ್ಕೃತಿ, ಪರಂಪರೆ, ಕಲೆಯನ್ನು ಉಳಿಸಿ ಬೆಳೆಸಿಕೊಂಡು ಬಾಳುವಂತಾಯಿತು. ಪಂಪ, ರನ್ನ, ಪೊನ್ನ, ಜನ್ನ, ಹರಿಹರ, ರಾಘವಾಂಕ ಬಸವಣ್ಣ, ರತ್ನ ಕರವರ್ಣಿ ಮುಂತಾದವರು ಕನ್ನಡವನ್ನು ಬೆಳಗಿದವರು. ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡಿದ್ದಕ್ಕೆ ಡೈರಿ ಕರೆಂಟ್ ಕಟ್ ಮಾಡಿದ್ದರಿಂದ ಸುಮಾರು 3,000 ಲೀಟರ್ ಹಾಲು ಹಾಳಾಗಿದ್ದು, ಡೈರಿ ಮಾಲೀಕರು ಬೀದರ್ ನಗರದ ಜೆಸ್ಕಾಂ ಕಚೇರಿ ಎದುರು ಹಾಲು ಸುರಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಗರದ ಲೋಕಲ್ ಫಾರ್ಮ್ ಡೈರಿ ಜೆಸ್ಕಾಂಗೆ 1.30 ಲಕ್ಷ ಬಿಲ್ ಕಟ್ಟದೆ ಬಾಕಿ ಉಳಿಸಿಕೊಂಡಿತ್ತು. ಸೋಮವಾರ ಬೆಳಗ್ಗೆ ಡೈರಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿತ್ತು. ಇದರಿಂದಾಗಿ 3,000 ಲೀಟರ್ ಹಾಲು ಕೆಟ್ಟು ಹೋಗಿದೆ. ತೀವ್ರ ನಷ್ಟವಾಗಿದ್ದಕ್ಕೆ ಸಿಟ್ಟಾಗಿ ಕ್ಯಾನ್ಗಳಲ್ಲಿ ಹಾಲು ತಂದು ಜೆಸ್ಕಾಂ ಕಚೇರಿ ಎದುರು ಸುರಿದರು. ನಮ್ಮ ಡೈರಿಯಿಂದ 1.30 ಲಕ್ಷ ವಿದ್ಯುತ್ ಬಿಲ್ ಕಟ್ಟಬೇಕಿತ್ತು. 45,000 ಕಟ್ಟಿದ್ದೆವು. ಶುಕ್ರವಾರ 50,000 ಮೊತ್ತದ ಚೆಕ್ ನೀಡಿದ್ದೇವೆ. ಚೆಕ್ ಕ್ಲೇಮ್ ಮಾಡಿಕೊಳ್ಳದೆ ಏಕಾಏಕಿ ಬಂದು ಬೆಳಗ್ಗೆ ವಿದ್ಯುತ್ ಸಂಪರ್ಕ ಕಟ್ ಮಾಡಿದ್ದಾರೆ. ನೋಟಿಸ್ ಕೂಡ ನೀಡಿಲ್ಲ. ನಿತ್ಯ 25 ಹಳ್ಳಿಗಳ ರೈತರು ನಮಗೆ ಹಾಲು ಮಾರಾಟ ಮಾಡುತ್ತಾರೆ. ಸಂಗ್ರಹವಾಗಿದ್ದ ಹಾಲು ಹಾಗೂ ಹಾಲಿನ ಇತರೆ ಉತ್ಪನ್ನಗಳು ಹಾಳಾಗಿದ್ದು 4 ಲಕ್ಷ ಮೌಲ್ಯದ ನಷ್ಟವಾಗಿದೆ. ಮಂಗಳವಾರ ಪುನಃ ರೈತರು ಹಾಲು ತೆಗೆದುಕೊಂಡು ಬರುತ್ತಾರೆ. ಕರೆಂಟ್ ಇಲ್ಲದ ಕಾರಣ ಸಂಗ್ರಹಿಸಲು ಆಗುವುದಿಲ್ಲ. ಇದಕ್ಕೆ ಯಾರು ಹೊಣೆ? ನಷ್ಟವನ್ನು ಜೆಸ್ಕಾಂ ಅಧಿಕಾರಿಗಳು ಭರಿಸಬೇಕೆಂದು ಡೈರಿ ಮಾಲೀಕರಾದ ಶಾಂತಬಾಯಿ ಹಾಗೂ ಅಜಯ್ ಬಿರಾದರ್ ಆಗ್ರಹಿಸಿದ್ದಾರೆ. ಎಲೆಕ್ಟ್ರಿಸಿಟಿ ಕಟ್ ಮಾಡಿದ್ದಾರೆ ಸರ್. ನಾನು ಮಾರ್ನಿಂಗ್ ಅವ್ರ ಆಫೀಸರ್ಸಿಗೆ ಭೇಟಿ ಆಗೀನಿ. ಇಲ್ಲ 10 ಟೈಮ್ಸ್ ಕಾಲ್ ಮಾಡೀನಿ. ಮಧ್ಯಾಹ್ನ ಹಾಕ್ತೆ, ಈವ್ನಿಂಗ್ ಹಾಕ್ತೆ, ಇದು ಆಗ್ತೆ ಅಂತ ಈಗ ಆಫೀಸ್ ಬಂದು ಕ್ಲೋಸ್ ಮಾಡಿ ಹೋಗಿದ್ದಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಇದ್ದಾರೆ, AW ಪರ್ಮಿಷನ್ ತಗೊಳ್ಳಿ. AW ಅಂತಾರೆ, AWನ ಫೋನೇ ಸ್ವಿಚ್ ಆಫ್ ಮಾಡಿಟ್ಟಾರೆ. ಈಗ SC ಸರ್ ಅಂತಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಮಾತಾಡ್ತಾರೆ. ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಏನು ಉದ್ದೇಶಕ್ಕಾಗಿ ಈ ಥರ ಮಾಡಿದ್ದಾರೆ? ಏನು ಉದ್ದೇಶಕ್ಕಾಗಿ ಏನೋ ಸರ್ ನನಗೂ ಗೊತ್ತಿಲ್ಲ. ಈ ಹಾಲಿನ ಏನೋ ನಾವು ಜಗಳ ಮಾಡಿದ್ದೇವೆ ಅಂತ ಏನು ಜಗಳ ಮಾಡಿಲ್ಲ ಸರ್, ಏನಿಲ್ಲ. ನನಗೆ ಅವರು AW ಸರ್ ಪರಿಚಯ ಇಲ್ಲ, ಹೆಂಗೆ ಕಾಣ್ತಾರೆ ಅದನ್ನು ಕೊನೆಲ್ಲ. ಬಟ್ ಅವ್ರು ಅಂತಾರೆ ನಾನು ಅವ್ರ ಜೊತೆ ಜಗಳ ಮಾಡಿರಿ, ಅದ್ರ ಸಲಕ್ಕೆ ಇದು ಮಾಡ್ತಾಯಿದ್ದೆ. ಯಾವುದೋ ಡೈರಿ ನಿಮ್ಮ ಚಿತ್ರಿ ಡೈರಿ ಅಂತದ ಸರ್, ಲೋಕಲ್ ಫಾರ್ಮ್ಸ್ ಅಂತದ ನಮ್ದು ಹೆಸರು ಬ್ರ್ಯಾಂಡ್. ಪ್ಯಾಕೇಜಿಂಗ್ ಆಯ್ತದ ನಮ್ಮದು. ಎಲ್ಲಿ?
ಇಲ್ಲೇ ಶಿವನಗರ್ನಾಗಿದೆ ಸರ್ ಪ್ಲ್ಯಾಂಟ್. ಟೋಟಲಿ ಎಷ್ಟು ಲೀಟರ್ ಆಗಿದೆ ಸರ್? ಇದು 3000 ಲೀಟರ್ಸ್ ಹಾಲು ಹೋಗಿದೆ ಸರ್. ಮತ್ತು ಈಗಿನ 3000 ಈಗ ಈವ್ನಿಂಗ್ ಹಾಲು ಬರ್ತಾ ಇದಾವೆ ಸರ್. ಈಗಿನ ಎಲೆಕ್ಟ್ರಿಸಿಟಿ ಇಲ್ಲ ನಮ್ದು ಪ್ಲ್ಯಾಂಟ್. ಟೋಟಲ್ ಎಷ್ಟು ಅದು? ಈಗ ಟೋಟಲ್ 6000 ಆಯ್ತಾವೆ ಸರ್ ನಾಳೆ ಮುಂಜಾನೆ. ನಿಮ್ಮ ತಕಲೀಫ್ ಏನದ ಏನಂತ? ಬಿಲ್ ಕಟ್ಟರು ಎಲೆಕ್ಟ್ರಿಸಿಟಿ ಕಟ್ ಮಾಡಿದರೆ ಎಲೆಕ್ಟ್ರಿಸಿಟಿ ಮಾಡಿಲ್ಲ ಹಾಲಿಂದ ಏನು ಮಾಡಲಿ ಸರ್? ಪ್ಯಾಕಿಂಗು ಆಗಲ್ಲ, ಪ್ರೊಸೆಸಿಂಗು ಆಗಲ್ಲ, ಏನಾಗಂಗಿಲ್ಲ. ಟೋಟಲ್ 6000 ಹಾಲಿಂದು ಈಗ 3000 ಈಗ ಆಲ್ರೆಡಿ ಬಿಟ್ಟಿದ್ದೆವು. ಈಗ ಸಂಜೆಗೆ ಇನ್ನ 10-11 3000 ಬರ್ತಾವೆ. ಅಂದರೆ ಟೋಟಲ್ 6000 ಲೀಟರ್ ಹಾಲಿನ ದುಡ್ಡು ಎಷ್ಟಾಗುತ್ತೆ ಅಂದಾಜು ಮೊತ್ತ? 2 ಲಕ್ಷ ತನಕ ಆಗುತ್ತೆ ಸರ್. ಈಗ ನೀವು ಕೇವಲ ಒಂದು 50 ಸಾವಿರ ಕಡೆ 2 ಲಕ್ಷ ಲುಕ್ಷಣ ಆಗಿದೆ. ಅದನ್ನು ರಿಕ್ವೆಸ್ಟ್ ಮಾಡೀನಿ ಸರ್. ಅದು ನನ್ನ 2 ಲಕ್ಷ ಹೋದ್ರೂ ಹೋಗೋಂಗಿಲ್ಲ ಸರ್. ಬಟ್ ಇಲ್ಲೆಲ್ಲ ಅಂದ್ರೆ ಭೀ 600-700 ರೈತರ ಹಾಲಿದ್ದಾವೆ ಸರ್. ಇದು 24 ವಿಲೇಜಸ್ ಹಾಲಿದ್ದಾವೆ. 24. ನಿಮ್ಮ ಹೆಸರು? ಅಜಯ್ ಬಿರಾದರ್ ಅಂತ. ಅತಿಕ್ರಮಣ ಮಾಡಿದ್ದ 2 ಎಕರೆ ಜಾಗದ ಬಗ್ಗೆ ಪ್ರಶ್ನಿಸಲು ಹೋದ ಬಾಲ್ಕಿ ತಹಶೀಲ್ದಾರ್ ಮೇಲೆಯೇ ಕಲ್ಲು ಎತ್ತಿ ಹಾಕಲು ಬಂದ ವಕೀಲೆ ಧನಲಕ್ಷ್ಮಿ ರಾಜಕುಮಾರ ಬಲತೆ ಹಾಗೂ ಆಕೆಯ ಪತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬೀದರ್ ಜಿಲ್ಲೆಯ ಬಾಲ್ಕಿಯಲ್ಲಿ ವಕೀಲೆಯೊಬ್ಬರ ರುದ್ರಾವತಾರ ನೋಡಿ ಬಾಲ್ಕಿ ಜನರು ಬೆಚ್ಚಿ ಬೀಳಿದ್ದಾರೆ. ಸಮಾಜಕ್ಕೆ ನ್ಯಾಯ ಒದಗಿಸುವ ವಕೀಲರು ತಪ್ಪು ದಾರಿಗೆ ಇಳಿದರೆ ಬಡ ಸಾಮಾನ್ಯರ ಪಾಡು ಏನು ಗತಿ ಎಂದು ಪ್ರಶ್ನಿಸುವಂತಾಗಿದೆ. ಸರ್ಕಾರಿ ಜಾಗ ಅತಿಕ್ರಮಣ ಪ್ರಶ್ನೆ ಮಾಡಿದ್ದಕ್ಕೆ ಕಲ್ಲೆಸೆಯಲು ಬಂದ ವಕೀಲೆಯ ಪತಿ ಕೈಯಲ್ಲಿ ಕಲ್ಲು ಹಿಡಿದು ಓಡಿ ಬರುವ ದೃಶ್ಯ ನೋಡಿದರೆ ಬಾಲ್ಕಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು 50ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಇದ್ದರೂ ಕಲ್ಲು ಎತ್ತಿಕೊಂಡು ಒಬ್ಬ ದಂಡಾಧಿಕಾರಿ ಮೇಲೆ ಹಾಕುವುದು ನೋಡಿದರೆ ಬಾಲ್ಕಿ 2ನೇ ಬಿಹಾರ ರಾಜ್ಯವಾಗುತ್ತದೆ ಎಂಬ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ. ಸರ್ಕಾರದ 2 ಎಕರೆ 1 ಗುಂಟೆ ಜಾಗ ತಹಶೀಲ್ದಾರ್ ಕಚೇರಿಯ ಸರ್ಕಾರಿ ಜಾಗದಲ್ಲಿದ್ದು ಅದನ್ನು ಧನಲಕ್ಷ್ಮಿ ಹಾಗೂ ಅವರ ಪತಿ ಅತಿಕ್ರಮಣ ಮಾಡಿಕೊಂಡಿದ್ದರು. ಜಾಗದ ತೆರವಿಗೆ ಪೊಲೀಸರ ರಕ್ಷಣೆ ಕೋರಿದ್ದರು. ವಕೀಲೆ ಧನಲಕ್ಷ್ಮಿ ಹಾಗೂ ಅವರ ಪತಿ ಹಲ್ಲೆಗೆ ಯತ್ನಿಸಿದ್ದಾರೆ ಎಂದು ತಹಶೀಲ್ದಾರ್ ದೂರು ಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನು ಬಂಧಿಸಲಾಗಿದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಕಾರ್ಕಳ ಪರಶುರಾಮನ ಪ್ರತಿಮೆ ನಕಲಿ ವಿಚಾರ ಕುರಿತು ರಾಜ್ಯದ ಉಪಮುಖ್ಯಮಂತ್ರಿಯಾದ ಡಿಕೆ ಶಿವಕುಮಾರ್ ಸೂಚನೆ ಮೇರೆಗೆ ಎಂಎಲ್ಸಿ ಮಂಜುನಾಥ್ ಭಂಡಾರಿ ಅವರು ಸ್ಥಳಕ್ಕೆ ತೆರಳಿ ಪರಿಶೀಲನೆಯನ್ನು ನಡೆಸಿದರು. ಮಂಜುನಾಥ್ ಭಂಡಾರಿ ಸ್ಥಳಕ್ಕೆ ಹೋಗುವ ಮುನ್ನವೇ ಮೂರ್ತಿಯ ಅರ್ಧ ಭಾಗವನ್ನು ಜಿಲ್ಲಾಡಳಿತ ತೆರವುಗೊಳಿಸಿತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಮಂಜುನಾಥ್ ಭಂಡಾರಿ, ಜಿಲ್ಲಾಡಳಿತ ಮತ್ತು ನಿರ್ಮಿತ ಕೇಂದ್ರದವರು ನಮ್ಮ ಗಮನಕ್ಕೆ ತರದೆ ಈ ಕೆಲಸ ಮಾಡಿದ್ದಾರೆ. ಪ್ರತಿಮೆಗೆ ಬಲ ತುಂಬುವ ನಿಟ್ಟಿನಲ್ಲಿ ಅರ್ಧ ಪ್ರತಿಮೆಯನ್ನು ತೆರವುಗೊಳಿಸಲಾಗಿದೆ ಎಂದು ಜಿಲ್ಲಾಡಳಿತ ಹಾಗೂ ನಿರ್ಮಿತ ಕೇಂದ್ರದವರು ತಿಳಿಸಿದ್ದಾರೆ. ಆದರೆ ನಕಲಿ ಮೂರ್ತಿ ಎಲ್ಲಿಗೆ ಹೋಯಿತು? ಅತಿ ದೊಡ್ಡ ಅಪವಾದವಿರುವಾಗ ಸರ್ಕಾರದ ಗಮನಕ್ಕೆ ತರದೆ ಏಕಾಏಕಿ ಪ್ರತಿಮೆ ತೆರವು ಎಷ್ಟು ಸರಿ ಎಂದು ಹೇಳಿದ್ದಾರೆ. ಮುಂದೆ ಪರಶುರಾಮನ ಥೀಮ್ ಪಾರ್ಕ್ನಲ್ಲಿ ಮತ್ತೆ ಕಂಚಿನ ಪ್ರತಿಮೆ ಪ್ರತಿಷ್ಠಾಪನೆ ಆಗುತ್ತಾ ಎಂದು ಕಾದು ನೋಡಬೇಕು. ನಾನು ಬಯಸ್ತಾ ಇದ್ದೇನೆ. ಪ್ರಪ್ರಥಮವಾಗಿ ತಮ್ಮ ಹಿಂದಿನ ಸರ್ಕಾರವೇ ಭಾಳ ಸ್ಪಷ್ಟವಾಗಿ ಹೇಳಿದೆ. ಏನಂತ ಹೇಳಿದರೆ, ಈ ಜಾಗವು ಗೋಮಾಳಕ್ಕೆ ಸಂಬಂಧಪಟ್ಟಂತಹ ಜಾಗ, ಇಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ತಾವು ಮಾಡಬಾರದು ಅಂಥೇಳಿ ಸರ್ಕಾರ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳ ಮೂಲಕ ತಹಶೀಲ್ದಾರಿಗೆ, ತಹಶೀಲ್ದಾರರ ಮೂಲಕ PDOಗೆ ಬಂದಿರುವಂಥದ್ದು ಅಧಿಕೃತ ದಾಖಲೆಗಳು. ಒಂದು ಸರ್ಕಾರ ಅಧಿಕೃತ ದಾಖಲೆಯನ್ನು ಮಾಡಿ ಇಲ್ಲಿ ಕೆಲಸ ಮಾಡಬಾರ್ದು ಅಂತ ಹೇಳಿದಾಗ ಅದಕ್ಕೆ ಯಾವ ರೀತಿಯ ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನೋದನ್ನು ಅವರು ತಿಳಿಸಬೇಕು. ಎರಡನೇದು, ನಿಮ್ಮದೇ ಸರ್ಕಾರ ಇದ್ದಿದ್ದು, ತಾವು ಅದನ್ನು ಜನವರಿ ತಿಂಗಳಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೀರಾ. ಉದ್ಘಾಟನೆ ಅಂತೇಳಿದ್ರೆ ಏನು? ಎಲ್ಲ ಕೆಲಸವನ್ನು ಸಂಪೂರ್ಣ ಮಾಡಿದ ಮೇಲೆ ನಾವು ಉದ್ಘಾಟನೆ ಅನ್ನೋದನ್ನು ಮಾಡ್ತೇವೆ. ಒಂದು ಮನೆ ಗೃಹ ಪ್ರವೇಶವನ್ನು ಮಾಡಿದ್ದೀವಿ ಅಂತ ಹೇಳಿದ್ರೆ ಏನಪ್ಪ, ಒಂದು ಅಂಗಳದ ಕೆಲಸ ಆಗಿಲ್ಲ ಅಥವಾ ಏನೋ ನನ್ನ ಬಾತ್ರೂಮ್ ಟೈಲ್ಸ್ ಹಾಕಿಲ್ಲ ಅಂತ ಹೇಳ್ಬೋದು. ಚಾವಣಿನೇ ಇಲ್ಲದೆ ನೀವು ಮನೆ ಗೃಹ ಪ್ರವೇಶ ಆಗಿದೆ ಅಂತ ಯಾರನ್ನಾದ್ರೂ ಕರೀಲಿಕ್ಕಾಗುತ್ತಾ? ಇದೇನಾಗಿದೆ ಅಂತ ಹೇಳಿದ್ರೆ, ವಿಗ್ರಹ ಇಲ್ಲದೆ ಇವರು ವಿಗ್ರಹದ ಉದ್ಘಾಟನೆಯನ್ನು ಮುಖ್ಯಮಂತ್ರಿಗಳ ಹತ್ರ ಮಾಡಿಸಿ ಇವತ್ತು ಇನ್ನೂ ಅಲ್ಪ ಸ್ವಲ್ಪ ಕೆಲಸ ಇದ್ದರೆ ತಾವು ಚುನಾವಣೆಗಿಂತ ಮುಂಚೆ ಅದನ್ನು ಮಾಡ್ಬೋದಿತ್ತಲ್ಲ. ಎರಡನೇದು, ತಮ್ಮದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಉಳಿದ ಹಣವನ್ನು ನೀವು ಬಿಡುಗಡೆ ಮಾಡ್ಬೋದಿತ್ತಲ್ಲ. ಈಗ ನೀವು ಉದ್ಘಾಟನೆ ಉದ್ಘಾಟನೆ ಮಾಡಿದ್ದಂಥ ಕೆಲಸ ಆಗಿದೆ ಅಂತೇಳಿ. ಕೆಲಸ ಆಗಿದೆ ಅಂತೇಳಿದ್ರೆ ಇವತ್ತು 12 ಕೋಟಿದ ಇನ್ನು ಅರ್ಧದಷ್ಟು ಹಣ 6 ಕೋಟಿನ ಬಿಡುಗಡೆ ಮಾಡಿ, ಇನ್ನು 6 ಕೋಟಿನ ಬಿಡುಗಡೆ ಮಾಡಿಲ್ಲ. ಕೆಲಸ ಆಗಿದೆ ಅಂತೇಳಿ ನೀವು ಮುಖ್ಯಮಂತ್ರಿಗಳ ಹತ್ರ ಅದನ್ನು ಉದ್ಘಾಟನೆಯನ್ನು ಮಾಡಿಸೋದಾದರೆ ಅಟ್ಲೀಸ್ಟ್ ಒಂದು 80% ಅದರ ಹಣ ಬಿಡುಗಡೆ ಮಾಡಬೇಕಾಗಿತ್ತು, ಅಥವಾ 90% ಹಣವನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಅದನ್ನು ಯಾಕೆ ಬಿಡುಗಡೆ ಮಾಡಿಲ್ಲ? ಇನ್ನೊಂದನೇದು, ನಿಮ್ಮ ಸರ್ಕಾರದಲ್ಲಿ ನಾನು ಯಾರ ಹತ್ರ ನಿರ್ಮಿತಿ ಕೇಂದ್ರದ್ದು ಹೇಳಬೇಕಾದ್ರೆ, ಸರ್ ನಮಗೆ ಅವ್ರಿಗೆ ಮುಂಚೆ ಕೆಲಸ ಮಾಡಲಿಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಗಿರ್ಬೋದು, ಇವತ್ತು ಅದು ಆ ಭೂಮಿ ಗೋಮಾಳದ್ದು ಸರ್ಕಾರದೇ ಭೂಮಿ ಇರ್ಬೋದು. ಆದರೆ ಅಲ್ಲಿದ್ದಂಥ ಅಡೆತಡೆಗಳನ್ನು ನೀವು ಅದನ್ನು ನಿವಾರಣೆ ಮಾಡ್ಬೋದಿತ್ತಲ್ಲ. ನಿಮ್ಮ ಸರ್ಕಾರದಲ್ಲಿ ಮಾಡ್ಬೋದಿತ್ತಲ್ಲ ಗೊತ್ತಾದ ಮೇಲೆ. ಆಮೇಲೆ
ನೀವು ರಾತಾರಾತ್ರಿ ಆ ವಿಗ್ರಹನ ಹೋಗೋಕ್ಕಿಂತ ಮುಂಚೆ ಜನರ ಮುಂದೆ ಹೇಳ್ಬೋದಿತ್ತು. ಇಲ್ಲ, ನಾವು ಚುನಾವಣೆ ಸಂದರ್ಭದಲ್ಲಿ ಇದನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ, ಈ ಉದ್ಘಾಟನೆ ಅರ್ಧ ಮೂರ್ತಿ ಇಲ್ಲಿ ಬಿಟ್ಟು ಹೋಗ್ತೀವಿ, ಇನ್ನು ಅರ್ಧ ಮೂರ್ತಿನ ನಾವು ಸರಿ ಮಾಡ್ತೀವಿ ಅಂತೇಳಿ ಯಾರು ಇದ್ರ ಬಗ್ಗೆ ಕ್ವಶನ್ ಮಾಡ್ತಿರ್ಲಿಲ್ಲ. ರಾತ್ರೋರಾತ್ರಿ ಅಲ್ಲಿ ವಿಗ್ರಹ ನಾಪತ್ತೆ ಆಗಿದೆ. ಹೌದು. ನಿರ್ಮಿತಿ ಕೇಂದ್ರಕ್ಕೆ ಸದ್ಯ ತಮ್ಮ ಸರ್ಕಾರದ ಅವಧಿ ಅಂಡರ್ ಅಲ್ಲ, ನಾನು ಹೇಳ್ತೀನಿ ಕೇಳಿ. ನಾನು ನಿರ್ಮಿತಿ ಕ್ಷೇತ್ರದ ಇದನ್ನು ಸ್ಪಷ್ಟವಾಗಿ ನಾನು ಕೇಳಿದೆ, ಇದಕ್ಕೆ ಉತ್ತರ ಏನಪ್ಪ ನಿಮ್ಮದು ಅಂತ ಹೇಳ್ಬಿಟ್ಟು ಯಾಕೆಂದರೆ ನಾನು ಜಿಲ್ಲಾಧಿಕಾರಿ ಹತ್ರನೂ ಕೇಳಿದೆ, ಅವರ ವಿಗ್ರಹನ ಎಲ್ಲಿ ತೊಗೊಂಡು ಹೋಗಿದ್ದಾರೆ ಅಂತ ಹೇಳಿ. ಅದಕ್ಕೆ ಬೆಂಗಳೂರಿಗೆ ಅವರು ರಿಪೇರಿ ಮಾಡಲಿಕ್ಕೆ ತೊಗೊಂಡು ಹೋಗಿದ್ದೀನಿ ಅನ್ನೋ ಒಂದು ಮಾತನ್ನು ಅವರು ಹೇಳ್ತಾ ಇದ್ರು. ನಾನು ಅವರಿಗೆ ಮೊನ್ನೆ ಕೇಳಿದ್ದೀನಿ ಅದ್ರ ಬಗ್ಗೆ ಸ್ಪಷ್ಟವಾಗಿ ಜಿಲ್ಲಾಧಿಕಾರಿಗಳ ಹತ್ರ. ಅಫಜಲ್ಪುರ ಪಟ್ಟಣದ ತಾಲೂಕು ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಪ್ರಥಮ ಬಾರಿಗೆ ಕೆಡಿಪಿ ಸಭೆಗೆ ಭಾಗಿಯಾದ ವಿಧಾನ ಪರಿಷತ್ನ ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಗೆ ಸುಮಾರು 113.28 ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು, ಯಾವೊಂದು ಗ್ರಾಮದಲ್ಲಿ ಸಮರ್ಪಕ ನೀರು ಪೂರೈಕೆಯಾಗುತ್ತಿಲ್ಲ ಎಂದು ಜನರು ದೂರಿದ್ದಾರೆ. ಕೂಡಲೇ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಸೂಚಿಸಿದರು. ನಿಮ್ಮ ಕ್ಷೇತ್ರದ ಶಾಸಕರು ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಹಣವನ್ನು ತರುತ್ತಾರೆ. ನೀವು ಹಣವನ್ನು ಸಮರ್ಪಕವಾಗಿ ಬಳಕೆ ಮಾಡಿ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೆಲಸ ಮಾಡಬೇಕು ಎಂದು ಹೇಳಿದರು. ನಂತರ ಮಾತನಾಡಿದ ಶಾಸಕ ಎಂ.ವೈ. ಪಾಟೀಲ್, ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದರೆ ಮಾತ್ರ ಕ್ಷೇತ್ರದ ಅಭಿವೃದ್ಧಿಯಾಗಲು ಸಾಧ್ಯ. ಗ್ರಾಮೀಣ ಭಾಗದ ಜನರಿಗೆ ಬರಗಾಲ ಪರಿಸ್ಥಿತಿ ನಿರ್ಮಾಣವಾಗಿರುವುದರಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಾರದೆಂದು ಸಾಕಷ್ಟು ಹಣವನ್ನು ಬಿಡುಗಡೆ ಮಾಡಿಸಿದ್ದೇನೆ. ಆದರೆ ಸಂಬಂಧಪಟ್ಟವರು ಮಂದಗತಿಯ ಕಾರ್ಯನಿರ್ವಹಿಸುವುದು ಸರಿಯಲ್ಲ. ಈಗಾಗಲೇ ಪಟ್ಟಣದ ಮುಖ್ಯ ರಸ್ತೆಯ ಕಾಮಗಾರಿ ನಡೆಯುತ್ತಿದ್ದು, ಹೆಚ್ಚಿನ ಅನುದಾನವು ತರುವಲ್ಲಿ ಪ್ರಯತ್ನ ಮಾಡುವೆಂದು ಹೇಳಿದರು. ನಂತರ ಅಧಿಕಾರಿಗಳಿಂದ ಕಾಮಗಾರಿಗಳ ಬಗ್ಗೆ ವರದಿಯನ್ನು ಪರಿಶೀಲಿಸಿ ಸೂಕ್ತ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಂಜೀವ್ ಕುಮಾರ್ ದಾಸರ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರಮೇಶ್ ಸುಲ್ಫಿ ಸೇರಿದಂತೆ ತಾಲೂಕು ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಳೆಯಾದ ಕಾರಣ ಚಾಮರಾಜನಗರದ ಚಿಂಚಳ್ಳಿ ಸರ್ಕಾರಿ ಪ್ರೌಢಶಾಲೆ ಸಮೀಪದಲ್ಲಿ ಮರದ ಕೆಳಗೆ ನಿಂತಿದ್ದ ಕೂಲಿ ಕಾರ್ಮಿಕರು ಸಿಡಿಲ ಬಡಿತಕ್ಕೆ ಒಳಗಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಬಂಡಳ್ಳಿ ಗ್ರಾಮದ 3 ಕಾರ್ ಕೆಲಸ ಮಾಡುವ ಕಾರ್ಮಿಕರು ಚಿಂಚಳ್ಳಿ ಗ್ರಾಮದ ಜಮೀನೊಂದರಲ್ಲಿ ಕೆಲಸ ಮುಗಿಸಿ ವಾಪಸ್ಸಾಗುತ್ತಿದ್ದ ವೇಳೆ ಮಳೆಯಾದ ಕಾರಣ ಶಾಲೆಯ ಸಮೀಪದಲ್ಲಿ ಮರದ ಕೆಳಗೆ ನಿಂತಿದ್ದ ಸಮಯ ಸಿಡಿಲ ಬಡಿತಕ್ಕೆ ಒಳಗಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ನಡೆದಿದೆ. ಕೂಲಿ ಮುಗಿಸಿ ಮನೆಗೆ ವಾಪಸ್ಸಾಗುವ ವೇಳೆ ಮಳೆ ಆರಂಭವಾಗಿದೆ. ಈ ವೇಳೆ ಮರದ ಕೆಳಗೆ ಆಶ್ರಯ ಪಡೆದಿದ್ದ ಬಂಡಳ್ಳಿ ಗ್ರಾಮದ 3 ಸಿಡಿಲ ಬಡಿತಕ್ಕೆ ಸಿಲುಕಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತುರ್ತು ಚಿಕಿತ್ಸೆಗಾಗಿ ಆಂಬ್ಯುಲೆನ್ಸ್ ಸಿಗದ ಕಾರಣ ಬಂಡಳ್ಳಿ ಗ್ರಾಮದ ಗುರು, ಮಂಜು ಮತ್ತು ಗುರುಸ್ವಾಮಿಯನ್ನ ಸ್ಥಳೀಯರು ಖಾಸಗಿ ವಾಹನದಲ್ಲಿ ಕಾಮಗೆರೆ ಹೋಲಿ ಕ್ರಾಸ್ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ಕೊಡಿಸಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಚಿಕಿತ್ಸೆ ನೀಡಿದ ಹೋಲಿ ಕ್ರಾಸ್ ಆಸ್ಪತ್ರೆ ವೈದ್ಯ ಡಾಕ್ಟರ್ ಭಾರ್ಗವಿ ಅವರು ಒಬ್ಬರಿಗೆ ಮಾತ್ರ ಕಾಲು ಬೆರಳುಗಳಿಗೆ ಗಾಯಗಳಾಗಿದ್ದು, ಇನ್ನಿಬ್ಬರಿಗೆ ಶಾಕ್ ಆಗಿದೆ. ಯಾವುದೇ ಗಂಭೀರ ಗಾಯಗಳಾಗಿಲ್ಲ. 1 ದಿನ ಚಿಕಿತ್ಸೆ ನೀಡಿ ನಂತರ ಡಿಸ್ಚಾರ್ಜ್ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಇದು ಈ ಹೊತ್ತಿನ 8 PM ಬುಲೆಟಿನ್. ನಾಳೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಕನ್ನಡ.